ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ವಾಕ್ಯದ ಧ್ಯಾನಕ್ಕೆ ಹೋಗೋಣ. ಕರ್ತನಲ್ಲಿ ಪ್ರಿಯ ದೇವಜನಗಳೇ, ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು. ಹೀಗೊಮ್ಮೆ ಯೇಸು ಕ್ರಿಸ್ತನ ಬಳಿಗೆ ಪೇತ್ರನು ಬಂದು ಒಂದು ಕ್ಷಮಾಪಣೆಯ ಬಗ್ಗೆ ಒಂದು ವಿಚಾರವನ್ನು ವಿಚಾರಿಸುವಾಗ ಕರ್ತನಾದ ಯೇಸು ಕ್ರಿಸ್ತರು ಈ ರೀತಿಯಾಗಿ ಹೇಳಿದ್ದಾರೆ ಪ್ರಿಯರೇ. ನಂತರ ಯೇಸು ಅವನಿಗೆ 7 ಸಾರಿ ಎಂದಲ್ಲ 770 ಸಾರಿ ಎಂದು ನಿನಗೆ ಹೇಳುತ್ತೇನೆ ಎಂಬುದಾಗಿ. ನಾನು ಎಷ್ಟು ಸಲ ಕ್ಷಮಿಸಬೇಕು? 7 ಸಾರಿಯೋ ಎಂಬುದಾಗಿ ಕೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನೇ ಸ್ವತಃ ಹೇಳಿದರು, 7 ಸಾರಿ ಅಲ್ಲ 770 ಸಾರಿ ಎಂದು ನಿನಗೆ ಹೇಳುತ್ತೇನೆ ಎಂಬುದಾಗಿ. ಹಾಗಾದರೆ ಈ ವಾಕ್ಯದ ಅರ್ಥ ಎಂಬುದಾಗಿ ನೋಡುವುದಾದರೆ ನೀನು ಕ್ಷಮಿಸಲೇಬೇಕು ಪ್ರಿಯರೇ. ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಈ ವಾಕ್ಯವನ್ನು ಯೇಸು ಕ್ರಿಸ್ತರು ತೆಗೆದುಕೊಂಡು ಒಬ್ಬ ಅರಸನಿಗೆ ಹೋಲಿಕೆ ಮಾಡಿ ನೋಡುತ್ತಾರೆ ಪ್ರಿಯರೇ. ನೋಡೋಣ ಬನ್ನಿ. ನೋಡಿ, ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದನೊಬ್ಬನನ್ನು ಅವನ ಬಳಿಗೆ ಕರೆತಂದರು. ಸೊ ಹೀಗೊಮ್ಮೆ ಆಗುತ್ತದೆ. ಕೋಟ್ಯಾನುಗಟ್ಟಲೆ ಸಾಲ ಮಾಡಿರ್ತಾನೆ ಒಬ್ಬ ರಾಜನ ಹತ್ರ. ಅವನನ್ನು ಹಿಡಿದು ಆ ರಾಜನ ಬಳಿಗೆ ತೆಗೆದುಕೊಂಡು ಬರ್ತಾರೆ ಭಟರು. ಏನಕ್ಕೆ? ಏಕೆಂದರೆ ಅವನು ಸಾಲ ತೀರಿಸಿರುವುದಿಲ್ಲ. ಆ ಒಂದು ಕಾರಣಕ್ಕಾಗಿ ಆತನನ್ನು ಹಿಡಿದು ಕರೆತಂದು ಆತನ ಬಳಿ ನಿಲ್ಲಿಸ್ತಾರೆ ಪ್ರಿಯರೇ. ಹಾಗಾದರೆ ಇಲ್ಲಿ ಏನೋ ಒಂದು ಘಟನೆ ನಡೆದಿರಬೇಕು ಅಲ್ಲವಾ? ಮತ್ತು ಅದನ್ನು ನಾವು ಇನ್ನೂ ಆಳವಾಗಿ ಧ್ಯಾನ ಮಾಡಲು ಹೋಗೋಣ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಆ ಸಲ ನೋಡಿ, ಅವನಲ್ಲಿ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದಿದ್ದರಿಂದ ಅವನ ಒಡೆಯನು ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿಕೊಂಡನು. ಸೊ ನೀನು ಈ ರೀತಿ ಮಾಡಲೇಬೇಕು, ನಿನಗೆ ತೀರಿಸಲಿಕ್ಕಿಲ್ವ, ನಿನ್ನ ಬದುಕನ್ನು ನೀನು ಮಾರಲೇಬೇಕು ಎಂಬುದಾಗಿ ಆ ಒಂದು ಸಾಲ ತೆಗೆದುಕೊಂಡಂಥ ವ್ಯಕ್ತಿಯ ಬಳಿ ಈ ರೀತಿ ಅರಸನು ಹೇಳಿದಾಗ ಅವನು ಆ ಒಂದು ನಿರ್ಧಾರಕ್ಕೆ ಬಂದು, ಯಾರು ಸಾಲ ತೆಗೆದುಕೊಂಡಿರ್ತಾನಲ್ಲ ಆ ವ್ಯಕ್ತಿ ನಿರ್ಧಾರಕ್ಕೆ ಬಂದು ಒಂದು ಸಂಗತಿಯನ್ನು ಇಲ್ಲಿ ಮಾಡುತ್ತಾನೆ ಪ್ರಿಯರೇ. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ, ನಮಸ್ಕರಿಸಲಾಗಿ ನಾನು ತೀರಿಸ್ಬಿಡ್ತೀನಪ್ಪ, ಆದಷ್ಟು ಬೇಗ ನಾನು ನಿನ್ನ ಸಾಲ ತೀರಿಸ್ಬಿಡ್ತೇನೆ, ಇಟ್ಕೊಳ್ಳೋದಿಲ್ಲ ಎಂಬುದಾಗಿ ಆ ಒಂದು ಕಾಲಿಗೆ ಬಿದ್ದು, ತಗ್ಗಿದ ಭಾವನೆ ಉಳ್ಳವನಾಗಿ ಕಾಲಿಗೆ ಬಿದ್ದು, ನಾನು ತೀರಿಸುತ್ತೇನೆ, ನನ್ನ ಮೇಲೆ ಕನಿಕರ ಇಡಿ ಸ್ವಾಮಿಗಳೇ, ನನ್ನ ಕನಿಕರಿಸಪ್ಪ ಪ್ಲೀಸ್ ಅಂತ ಅವನಲ್ಲಿ ಏನು ಮಾಡ್ತಾ ಇದ್ದಾನೆ, ಇವನು ಕೇಳಿಕೊಳ್ಳುತ್ತಾ ಇದ್ದಾನೆ. ಕಾಲಿಗೆ ಬೀಳುವುದು ಅಷ್ಟು ಸುಲಭ ಅಲ್ಲ. ಆದರೆ ಇವನು ಕಾಲಿಗೆ ಬಿದ್ದು ಆ ಒಂದು ರಾಜನ ಬಳಿ, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ತೀರಿಸ್ತೇನೆ. ಆ ಸೇವಕನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ತೀರಿಸುತ್ತೇನೆಂದು ನಮಸ್ಕರಿಸಿದ ನಂತರ ರಾಜನು ಇನ್ನು ಮೇಲೆ ಕನಿಕರವನ್ನು ಪಡ್ತಾರೆ ಪ್ರಿಯರೇ. ಕನಿಕರವನ್ನು ಪಡ್ತಾನೆ. ಅವನ ಆ ಒಂದು ಕಾಲಿಗೆ ಬಿದ್ದಂಥ ಒಂದು ಸಂಗತಿಯನ್ನೆಲ್ಲ ಅವನ ಮೇಲೆ ಕನಿಕರ ಪಡ್ತಾನೆ. ಹೌದು, ಕಾಲಿಗೆ ಬೀಳೋದು ಸುಮ್ಮನೆ ಇಲ್ಲ. ಆತನ ನೋಡಿ ಕನಿಕರ ಪಡ್ತೀನಿ, ಅವನು ಏನೂ ಇಲ್ಲ ಕೊಡಲಿಕ್ಕೆ. ಅವನು ಹೇಳ್ಕೊತಾ ಇದ್ದಾನೆ, ನನ್ನಲ್ಲಿ ಏನೂ ಇಲ್ಲಪ್ಪ, ನನ್ನಲ್ಲಿ ಏನೂ ಇಲ್ಲ, ತಗ್ಗಿಸ್ಕೋತಾ ಇದ್ದಾನೆ. ಅವನ ಸ್ಥಿತಿಯನ್ನು ರಾಜನ ಮುಂದೆ ಒಪ್ಕೋತಾ ಇದ್ದೀನಿ. ಅದನ್ನು ನೋಡಿ ಆ ಒಡೆಯನು ಕನಿಕರಪಟ್ಟು, ಯಾರು ರಾಜನು ಕನಿಕರಪಟ್ಟು ಅವನ ಮೇಲೆ ಕನಿಕರ ಪಡ್ತಾನೆ. ಆ ಸಾಲವನ್ನೆಲ್ಲ ಬಿಟ್ಟು ಬಿಡ್ತಾನೆ. ನೀನೇನು ತೀರಿಸ್ಬೇಡ, ಬಿಟ್ಟು ಬಿಡ್ತಾನೆ ಅಂತಲೇ ಬರೆಯಲ್ಪಟ್ಟಿದೆ. ತಗೊಂಬಾ, ನೀನು ತೀರಿಸು ಅಂತಲೂ ಅದನ್ನು ಬರೆಯಲ್ಪಟ್ಟಿಲ್ಲ. ಅವನು ಕೇಳ್ತಾನೆ, ನಾನು ತೀರಿಸ್ತೀನಿ ಅಂತ. ಆದರೆ ಇವನ ಕಾಲಿಗೆ ಬಿದ್ದು ಆ ಕ್ಷಮಾಪಣೆಯನ್ನು ಕೇಳಿ, ನನ್ನ ಕೈಲಿಗೆ ಸದ್ಯಕ್ಕೆ ಆಗಲ್ಲಪ್ಪ ಕೊಡಲಿಕ್ಕೆ, ಸ್ವಲ್ಪ ಟೈಮ್ ಬೇಕು ಅಂದ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವನಿಗೆ ಬಿದ್ದಾಗ ಆ ರಾಜನು, ಆ ಒಡೆಯನು, ಆ ಸೇವಕನ ಮೇಲೆ ಕನಿಕರಪಟ್ಟು ಆ ಸಾಲವನ್ನೆಲ್ಲ ಬಿಟ್ಬಿಡ್ತಾನೆ ಪ್ರಿಯರೇ. ಬೇಡ ಬಿಡಿ, ನೀವು ಕೊಡಲೇಬೇಡಿ ನೋಡಿ, ಎಂಥ ಒಂದು ಒಳ್ಳೆಯ ಹೃದಯವುಳ್ಳ ಅರಸನಾಗಿರ್ತಾನೆ ಎಂಬುದಾಗಿ. ನಂತರ ಇದೇ ರೀತಿಯಾಗಿ ಈ ಸಾಲ ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಈ ರೀತಿ ನಡೆಯಲ್ಪಡುತ್ತದೆ. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನ್ನ 100 ಹಣ ಕೊಡಬೇಕಾಗಿದ್ದ, ನೋಡಿ, 100 ರೂಪಾಯಿ ಹಣ ಕೊಡಬೇಕಾಗಿದ್ದ ಸೇವಕನಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ. ತರುವಾಯ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾಗಿದ್ದ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂಬುದಾಗಿ.
ಇವನ ಸಾಲನ ರಾಜ ತೀರಿಸ್ಬಿಟ್ಟ. ಇವನು ಕನಿಕರ ಅವನ ಮೇಲೆ ಪಟ್ಟ. ಕನಿಕರ ಪಟ್ಟು ಇವನು ಅವನ ಮೇಲೆ ಕಾಲಿಗೆ ಬಿದ್ದದ್ರಿಂದ ಒಂದು ₹100 ಅಲ್ಲ, ಕೋಟ್ಯಾಂತರ ಸಾಲ. ಸೇಮ್ ಇದೇ ರೀತಿಯಾಗಿ ಈ ವ್ಯಕ್ತಿ ಇವತ್ತು ₹100 ತೊಗೊಂಡಿರ್ತಾರೆ. ನನಗೂ ಟೈಮ್ ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ಇವನು ಅದನ್ನು ಒಪ್ಪಿಕೊಳ್ಳದೇನೆ ಆ ಸೇವಕರನ್ನ ತನ್ನ ಜೊತೆ ಸೇವಕರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವನ ಫ್ರೆಂಡ್ ಕೂಡ ಇರ್ಬೋದು ಪ್ರಿಯರೇ. ಅವನನ್ನು ಕ್ಷಮಿಸದೆ ಕನಿಕರ ಪಡೆದೇ ಅವನಿಗೆ ಆಗಬೇಕಾಗಿರೋ ಶಿಕ್ಷೆನ ಅವನಿಗೆ ಜೈಲಿಗೆ ಕಳಿಸೇ ಬಿಡ್ತಾನೆ. ಆದರೆ ಈ ಎಲ್ಲ ಸಂಗತಿಯನ್ನು ನೋಡಿದಂಥ ಸೇವಕರು ನೋಡಿ ಸೆರೆಮನೆಯಲ್ಲಿ ಹಾಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವನ ತಪ್ಪನ್ನು ಇವನ ಸಾಲನ ರಾಜನು ಅರಸನು ಮನ್ನಿಸಿದ. ಆದರೆ ಈತನು ಏನು ಮಾಡಿದ, ತನ್ನ ಜೊತೆ ಸೇವಕನನ್ನು ಕನಿಕರಿಸದೆ ಅವನಿಗೆ ಶಿಕ್ಷೆಯನ್ನು ಈತನು ವಿಧಿಸಿದ. ಕೇವಲ 100 ಹಣದಕ್ಕೆ ಇವನನ್ನು ಕ್ಷಮಿಸಲೇ ಇಲ್ಲ. ಇವನ ಮೇಲೆ ಇವನ ಮೇಲೆ ಪಟ್ಟಂಥ ಕನಿಕರ, ಆ ದಯೆ, ಆ ಪ್ರೀತಿ ಈತನ ಮೇಲೆ ಇವನ ಸೇವಕನ ಮೇಲೆ ತೋರಿಸಬೇಕಾಗಿತ್ತು, ಆದರೆ ತೋರಿಸಲಿಲ್ಲ. ನಂತರ ಸಂಗತಿಯನ್ನು ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದನ್ನೆಲ್ಲ ತಿಳಿಸ್ತಾರೆ ಪ್ರಿಯರೇ. ರಾಜನೇ, ಅರಸೇ, ನೀನು ಒಬ್ಬ ವ್ಯಕ್ತಿ ಬಂದಿದ್ನಲ್ಲ, ಅವನ ಕೋಟ್ಯಾಂತರ ಸಾಲಗಳನ್ನು ಮನ್ನಿಸಿದೆಯಲ್ಲ, ಅವನ ಕನಿಕರ ಪಟ್ಟಲ್ಲ. ಆ ವ್ಯಕ್ತಿ ಇನ್ನೊಬ್ಬ ಅವನ ಸ್ನೇಹಿತನನ್ನು, ಜೊತೆ ಸೇವಕನನ್ನು ಅವನು $100 ಕೊಡಬೇಕಾಗಿತ್ತು. ಪಾಪ ಅವನ ಹಿಡಿದು ಸೆರೆಮನೆಗೆ ಹಾಕಿಸ್ತಾ ನೀನು ಅವನ ಮೇಲೆ ಕನಿಕರ ಪಟ್ಟೆ. ಅದೇ ಕನಿಕರ ಅವನ ಮೇಲೆ ತೋರಿಸ್ತಿಲ್ಲ, ಅವನ ಶಿಕ್ಷೆಯನ್ನು ಸ್ವಂತ ಸೇವಕನಿಗೆ ವಿಧಿಸಿದ ಎಂಬುದಾಗಿ ಹೇಳಿದಾಗ ನಂತರ ಮತ್ತೆ ಒಡೆಯೋನು ಏನು ಮಾಡ್ತಾನೆ, ಆ ಸೇವಕರನ್ನು ಕರೆಸ್ತಾನೆ. ಅವನನ್ನು ಕನಿಸಿ, ಎಲ್ಲ ನೀಚನೇ, ನೀನು ನೀಚ ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡಿ. ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ನಾನು ಸಾಲವನ್ನೆಲ್ಲ ಬಿಟ್ಟೆನಲ್ಲ. ಬೇಡಿಕೊಂಡನು, ಅಯ್ಯೋ ನನ್ನ ಬಡತನ ಇದೆಯಪ್ಪ, ನನ್ನ ಪ್ರಾಬ್ಲಮ್ ಇದೆಯಪ್ಪ ಅಂತ ಹೇಳಿದಾಗ ಇದನ್ನೆಲ್ಲ ಬಿಟ್ಟುಬಿಡ್ತಾನೆ. ನಂತರ ನೋಡಿ ಶಿಕ್ಷೆ ಆಯಿತು. ಆ ಒಡೆಯನವನ್ನು ಎಲ್ಲ ನೀಚನೆಂದು ಬೇಡಿಕೊಂಡ ಸಾಲವನ್ನೆಲ್ಲ ಬಿಟ್ಟುಬಿಟ್ಟನೆಲ್ಲ. ಅದೇ ರೀತಿ ಹೇಳ್ತಾ ಇದ್ದೇನೆ ಪ್ರಿಯೆ, ನಾನು ಕರುಣಿಸಿದ ಹಾಗೆ, ನಾನು ನಿನ್ನ ಪ್ರೀತಿಸಿದ ಹಾಗೆ, ಕ್ಷಮಿಸಿದ ಹಾಗೆ, ನಾನು ನಿನ್ನ ದಯ ಇಟ್ಟ ಹಾಗೆ ನಿನ್ನ ಸ್ನೇಹಿತನ ಕರುಣಿಸಬಾರ್ದಾಗಿತ್ತೆ. ಯಾಕೆ ಆ ರೀತಿ ನೀನು ಮಾಡಿದೆ? ಸ್ವಾರ್ಥ, ನಾನು ಚೆನ್ನಾಗಿರಬೇಕು ಅನ್ನೋದು ಸ್ವಾರ್ಥ. ನೋಡಿ, ಇವನಲ್ಲಿ ಈ ಒಂದು ಹೊಲಸು ಗುಣ ಇದ್ದಿದ್ದರಿಂದ ಈತನಿಗೆ ಶಿಕ್ಷೆ ಆಯಿತು. ಯಾವ ರೀತಿಯಾದ ಶಿಕ್ಷೆ? ಅವನು ಕೊಡಬೇಕಾಗಿರೋ ಸಾಲವನ್ನೆಲ್ಲ ಪೀಡಿಸುವರ ಕೈಗೆ ಒಪ್ಪಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೆರೆಮನೆಯಲ್ಲಿ ಹಾಕಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ತಾತ್ಪರ್ಯವನ್ನು ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ, ಆ ಒಂದು ಶಿಷ್ಯನಾದ ಪೇತ್ರನ ಮುಂದೆ ಕೇಳಿದಾಗ, ಅಪ್ಪ, ನಾನು ಎಷ್ಟು ಸಲ ಕ್ಷಮಿಸಬೇಕು ಏಸಪ್ಪ ಎಂಬುದಾಗಿ ಕೇಳಿದಾಗ ನೋಡಿ, ನಂತರ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೇ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಎಂಬುದಾಗಿ. ಇತರನ ತಪ್ಪನ್ನು ಕ್ಷಮಿಸಿಲ್ಲವಾದರೆ ನಿನಗೆ ಪರಲೋಕದಲ್ಲಿರುವ ದೇವರು ನಿನ್ನ ತಪ್ಪನ್ನು ಕ್ಷಮಿಸುವುದಿಲ್ಲ, ನಿನಗೆ ಕ್ಷಮಾಪಣೆಯೇ ಇಲ್ಲ ಎಂಬುದಾಗಿ. ನೋಡಿ, ಎಂಥ ಒಂದು ಸುಂದರವಾದ ವಚನವನ್ನು ಈ ಕರ್ತನಾದ ಯೇಸು ಕ್ರಿಸ್ತರು ಹೇಳಿದ್ದಾರೆ ಪ್ರಿಯರೇ. ಹಾಗಾದರೆ ಯೇಸು ಕ್ರಿಸ್ತರು ಹೇಗೆ ಕ್ಷಮಿಸಿದರು? ಯೇಸು ಸ್ವಾಮಿಯು ತಾನು ಮಾಡಿ ಇನ್ನೊಬ್ಬರಿಗೆ ತೋರಿಸ್ತಾ ಇದ್ರು, ಅದೇ ಅವರ ಮಾದರಿಯ ಜೀವಿತ. ಅದಕ್ಕೆ ಆತನೇ ಮಾರ್ಗ, ಆತನೇ ಸತ್ಯ, ಆತನೇ ಜೀವ. ಆತನು ನುಡಿದಿದ್ದನ್ನು ಮಾಡಿಯೇ ತೋರಿಸುತ್ತಿದ್ದನು. ಹೇಗೆ ಮಾಡಿದನು? ನಿಮಗೆ ಚೆನ್ನಾಗಿ ಗೊತ್ತುಂಟು ಪ್ರಿಯರೇ. ಪೇತ್ರನು ಆ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋದಾಗ ಯೇಸು ಸ್ವಾಮಿ ಆತನ ಬಗ್ಗೆ ಹೇಳ್ತಾರೆ, ಈಗ ನೀನನ್ನು ಹಲ್ಲೆಗೆಳೆಯಲ್ಲಪ್ಪ, ನಾನು ನಿನ್ನ ಹತ್ರ ಬಂದು ನಾನು ಸಾಯ್ತೀನಿ, ನಿನ್ನ ಜೊತೆ ನಾನು ಶಿಲ್ಬೆಗೆ ಹಾಕಿಸ್ಕೊಳ್ಳೋಕ್ಕೂ ರೆಡಿ ಅಂತ. ಇಲ್ಲ ಪೇತ್ರ, ನೀನು ನನ್ನನ್ನು ಹಲ್ಲೆಗೆಳಿತೀಯ ಎಂಬುದಾಗಿ ಅವನು ಅದೇ ರೀತಿ ಮಾಡ್ತಾನೆ ಪ್ರಿಯರೇ. ನಂತರ ಅದೇ ಪೇತ್ರನ ನೀನು ಪ್ರೀತಿಸ್ತೀಯಾ ಎಂಬುದಾಗಿ ಹೇಳಿ ಶಿಕ್ಷೆಯನ್ನು ಅವನಿಗೆ ಕೊಡದೇನೆ ಅವನ ಕ್ಷಮಿಸ್ತಾರೆ. ನರಕ ಕಳಿಸ್ಬೋದು. ಇವನು ಹಲ್ಲೆಗೆಳೆದ ಯೇಸು ಸ್ವಾಮಿ ಯಾರು ನನಗೆ ಗೊತ್ತೇ ಇಲ್ಲ ಎಂಬುದಾಗಿ ಹೇಳಿದ ಪ್ರಿಯರೇ. ಇಂಥ ಮಾತನ್ನು ಯೇಸು ಸ್ವಾಮಿ ಈತನಿಗೆ ಕ್ಷಮಾಪಣೆಯನ್ನು ನೀಡಿದರು. ನಂತರ ನಾವು ಇನ್ನೊಂದು ಮುಖ್ಯ ಕ್ಷಮಾಪಣೆ ಎಂಬುದಾಗಿ ನೋಡುವುದಾದರೆ, ಆ ಕಲ್ವಾರಿ ಶಿಲುಬೆಯಲ್ಲಿ, ಈಗೋ ತಂದೆ ಇವರು ಏನು ಮಾಡ್ತಾಯಿದ್ರು, ಹರಿಯರಪ್ಪ ನೋಡಿ, ಅವರು ಶಿಲ್ಬೆಗೆ ಹೋಗಬೇಕು ಅಂದರೆ ನಾನು ನೀನೇ ಕಾರಣ ಅಂತ ಅನಿಸುತ್ತೆ. ಬೇಜಾರು ಮಾಡ್ಕೋಬೇಡಿ, ನಾನು ನೀನೇ ಕಾರಣ ಅಲ್ವಾ, ನಾನು ನೀವೇ ಕಾರಣ. ನಮ್ಮಲ್ಲಿರುವ ಪಾಪ ಅಪರಾಧಗಳೇ ಆತನನ್ನು ಶಿಲ್ಬೆಗೆ ಹಾಕಲ್ಪಡಬೇಕಾಯಿತು. ನಮ್ಮಲ್ಲಿರುವ ಶಾಪ ದೋಷಗಳು, ನನ್ನ ಅಪರಾಧ, ನನ್ನ ಪಾಪಗಳು, ನಾವು ಮಾಡಿರೋ ಪಾಪಗಳು, ಅಪರಾಧಗಳು, ಸುಳ್ಳುಗಳು, ಬೈಗುಳಗಳು, ನಮ್ಮ ಕಣ್ಣಿನ ಮೂಲಕ, ನಮ್ಮ ಕೈಯಿನ ಮೂಲಕ, ನಮ್ಮ ಸರ್ವಾಂಗದ ಮೂಲಕ, ನಮ್ಮ ಹೃದಯದ ಮೂಲಕ, ಮನಸ್ಸಿನ ಮೂಲಕ ಎಷ್ಟು ಬಾರಿ ಕೋಪ ಮಾಡಿದ್ದೇವೆ, ಎಷ್ಟು ಬಾರಿ ಅಕ್ಷಮಾಪಣೆ ತೋರಿಸಿದ್ದೇವೆ, ಇತರರನ್ನು ನಾವು ನೋಯಿಸಿದ್ದೇವೆ, ಇತರ ಮೇಲೆ ಚಾಡಿ ಹೇಳಿದ್ದೇವೆ.
ಮನ ಬಂದಂತೆ ಬೈದಿದ್ದೇವೆ ಪ್ರಿಯರೇ. ನಾವು ಲೋಕದಲ್ಲಿದ್ದಾಗ ಎಂತೆಂಥ ಪಾಪಗಳನ್ನು ಮಾಡಿದ್ದೆವು, ಬಂದ ಮೇಲೂ ಕೂಡ ಮಾಡಿರ್ತೇವೆ. ನಾವು ಬಂದ ಮೇಲೂ ನಾವು ಮಾಡಿರಲ್ಲ ಅಂತ ಹೇಳಬಾರ್ದು, ಮಾಡಿರ್ತೇವೆ. ನಾವು ಯೋಚನೆಯಲ್ಲೂ ಊಹೆನಲ್ಲೂ ಪಾಪ ಮಾಡಿರಲ್ವಾ, ಕೋಪ ಮಾಡಿರಲ್ವಾ? ಸೊ ಅದನ್ನೆಲ್ಲ ಶಾಪನದಕ್ಕೆ ಎಲ್ಲದಕ್ಕೂ ಪರಿಣಾಮ ನಮಗೆ ನರಕ, ಮರಣ. ಈ ಶಾಪವನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೇಲೆ ಹಾಕಿದರು. ಆತನ ಅದನ್ನು ಅನುಭವಿಸಿ ಅದರ ಪಾಲಿಗೆ ಸತ್ತು ಎದ್ದು ನಮಗೆ ರಕ್ಷಣೆಯನ್ನು ಕೊಟ್ಟನು ಪ್ರಿಯರೇ. ನಮ್ಮ ತಪ್ಪುಗಳನ್ನು ಆತನು ಕ್ಷಮಿಸಿದನು. ಆತನು ಕ್ಷಮಿಸಿದ್ದರಿಂದಲೇ ನಮಗೆ ಪಾಪ ಕ್ಷಮಾಪಣೆ ಆಯಿತು. ಯೇಸು ಸ್ವಾಮಿಯೂ ಕೂಡ ಅವತ್ತು ನಮ್ಮನ್ನು ಕ್ಷಮಿಸಲಿಲ್ಲವಾದರೆ ನಮ್ಮ ಗತಿ ಏನು? ನಾವು ಕೂಡ ನರಕವೇ. ಹಾಗಾದರೆ ಇದರ ಅರ್ಥ ಏನಪ್ಪ ಎಂಬುದಾಗಿ ನೋಡುವುದಾದರೆ, ನಮ್ಮ ಕೋಟ್ಯಾಂತರ ಪಾಪಗಳನ್ನು ಆತನು ಕ್ಷಮಿಸಿದ್ದಾನೆ. ನಮ್ಮ ಕೋಟ್ಯಾಂತರ ಲಕ್ಷಾಂತರ ಪಾಪಗಳನ್ನು, ಲಕ್ಷಾಂತರ ಅಪರಾಧಗಳನ್ನು, ಮಾಡಬಾರದ ಕೆಲಸಗಳನ್ನು ಮಾಡಿದ್ದರೂ ಸಹ ಆತನು ಕ್ಷಮಿಸಿದ್ದಾನೆ. ಯೇಸು ಸ್ವಾಮಿ ಬಳಿಗೆ ಬಂದಾಗ ಯಾವತ್ತಾದರೂ ಯೇಸು ಸ್ವಾಮಿ ಬಳಿಗೆ ಬಂದು, ಮಗಳೇ ನೀನು ಈ ರೀತಿ ತಪ್ಪು ಮಾಡಿದೆ, ಈ ಪಾಪ ಮಾಡಿದೆ ಅಂತ ಯಾವತ್ತಾದರೂ ಕೇಳಿದರ? ಕೇಳಿದೆ. ನಿಮ್ಮನ್ನು ಆಶೀರ್ವದಿಸಿದ್ದಾರೆ, ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ, ನಿಮ್ಮ ಕಣ್ಣೀರನ್ನು ಒರೆಸಿದ್ದಾನೆ ಆತನು. ನಿನಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಏನು ಬಯಸುತ್ತೀಯೋ ಅದನ್ನೇ ಆತನು ನಿನಗೆ ಕೊಟ್ಟಿದ್ದಾನೆ ಪ್ರಿಯರೇ. ಎಂಥ ನಾವು ಅದೇ ರೀತಿ ಎಂಥ ಒಂದು ಸ್ವಭಾವ. ಇದನ್ನು ಹೀಗೆ ನಾವು ನೋಡುವುದಾದರೆ, ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿದೆ? ಹಳೆ ಒಡಂಬಡಿಕೆಯಲ್ಲೂ ದಾನಿಯೇಲನು ನೀವು ವಚನವನ್ನು ತೆಗೆದು ನೋಡ್ಬೋದು ಪ್ರಿಯರೇ. 9 ಆತನು ಕ್ಷಮಿಸುವವನು, ಕರುಣಿಸುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಂತರ ವ್ಯಭಿಚಾರಿಯಾದ ಹೆಂಗಸು ನೋಡಿ, ಈತನು ಈ ಲೋಕದಲ್ಲಿ ಇದ್ದಾಗ, ಈತನ ಸೇವೆಯ ದಿನಗಳಲ್ಲಿ ಆ ಒಂದು ಪರಿಸಾರು ಯಹೂದ್ಯರು ಏನು ಮಾಡ್ತಾರೆ, ಇದನ್ನು ಪರೀಕ್ಷಿಸೋಣ, ಈತನ ಹಿಡಿದು ಹೇಗಾದರೂ ಮಾಡಿ ಹಿಡಿಯಬೇಕು, ಈತನನ್ನು ತಪ್ಪಿನಲ್ಲಿ ಸಿಕ್ಕಾಕಿಸ್ಲೇಬೇಕು, ಯೇಸು ಸ್ವಾಮಿಯನ್ನು ಸಿಕ್ಕಾಕಿಸ್ಲೇಬೇಕು ಎಂಬುದಾಗಿ ಆ ಒಂದು ಪಣ ತೊಟ್ಟು ಏನು ಮಾಡ್ತಾರೆ, ಒಂದು ವ್ಯಭಿಚಾರಿಯಾದ ಹೆಂಗಸನ್ನು ಕರ್ಕೊಂಬಂದು, ಆ ವ್ಯಭಿಚಾರ ಮಾಡ್ತಾ ಇದ್ದಾಗಲೇ ಕರ್ಕೊಂಬಂದು ಆಕೆಯನ್ನು ಆತನ ಮುಂದೆ ನಿಲ್ಲಿಸಲಿ. ಇವರು ವ್ಯಭಿಚಾರ ಮಾಡಬೇಕಾದ ಎಲ್ಲ ಸಿಕ್ಕಿಕೊಂಡ್ಲಪ್ಪ, ನೀನೇನು ಶಿಕ್ಷೆ ಕೊಡ್ತೀಯ ಬೋಧಕನೇ ಎಂಬುದಾಗಿ ಕೇಳಿದಾಗ ಯೇಸು ಕ್ರಿಸ್ತರು ಯಾವ ರೀತಿಯಾಗಿ ನೋಡಿ ಹೇಳ್ತಾರೆ, ನಿಮ್ಮಲ್ಲಿ ಯಾರೂ ಪಾಪ ಮಾಡಿಲ್ಲ ಎಂಬುದಾಗಿ ನೀವು ಒಪ್ಪಿಕೊಳ್ಳುವುದಾದರೆ ನೀವ್ರ ಮೇಲೆ ಕಲ್ಲೆಸೆಯಬಹುದು. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ವ್ಯಭಿಚಾರದ ಹೆಂಗಸಿಗೆ ಸಿಕ್ಕಿ ಹಾಕಿಕೊಂಡು ಕಲ್ಲೆಸೆದು ಕೊಲ್ಲಬೇಕಾಗಿತ್ತು ಪ್ರಿಯರೇ. ಇಬ್ಬರಿಗೂ ಅದೇ ಶಿಕ್ಷೆ. ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಯೇಸು ಸ್ವಾಮಿಯನ್ನು ಸಿಕ್ಕಾಕಿಸ್ಲಿಕ್ಕೆ ಏನೀತನೆ ಮಾಡ್ತಾನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮಲ್ಲಿ ಯಾರೂ ಕೂಡ ಪಾಪ ಮಾಡಿಲ್ಲ ಅಂದರೆ, ಇವರು ಕೂಡ ಪಾಪ ಮಾಡಿದರು, ಇವಳ ಜೊತೆನೂ ಕೂಡ ಪಾಪ ಮಾಡಿರ್ಬೋದು, ಅದನ್ನು ಕೂಡ ಆಗಿರ್ಬೋದು. ನಾನು ನೆನೆಸ್ತೇನೆ, ಎಲ್ಲರೂ ವಾಕ್ಯದಲ್ಲಿ ನೋಡ್ತೇವೆ, ದೊಡ್ಡವರು ಮೊದಲುಗೊಂಡು ಎಲ್ಲರೂ ಕೂಡ ಕಲ್ಲನ್ನು ಬಿಟ್ಬಿಟ್ಟು ಹೋಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮನಸ್ಸಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ. ಆದರೆ ಯೇಸು ಕ್ರಿಸ್ತರು ಮಾತ್ರ ಇವಳಿಗೆ ಶಿಕ್ಷೆ ಕೊಡುವುದಾಗಿತ್ತು, ಅವರಿಗೆ ಮಾತ್ರ ಯೋಗ್ಯತೆ ಇತ್ತು. ಆದರೆ ಇನ್ನು ಮೇಲೆ ತಪ್ಪು ಮಾಡಬೇಡಮ್ಮ, ಹೋಗು ಅಂದರೆ ಅರ್ಥ ಏನು? ಕ್ಷಮಿಸಿದ್ದೇನೆ ಹೋಗು ಎಂಬುದಾಗಿ ಅರ್ಥ. ಕ್ಷಮಿಸಿದ್ದೇನೆ ಹೋಗು. ನೋಡಿ, ಅಕ್ಷಮಾಪಣೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಎಂಥ ಒಂದು ದೇವರ ಆಶೀರ್ವಾದಗಳನ್ನು ನಿಲ್ಲಿಸುವಂಥ ಶಕ್ತಿ ಅಕ್ಷಮಾಪಣೆಗಿದೆ. ನಿನ್ನ ಹೃದಯದಲ್ಲಿ ಅಕ್ಷಮಾಪಣೆ ಇರುವುದಾದರೆ, ಹಾಗಾದರೆ ವಾಕ್ಯದಲ್ಲಿ ನಾವು ನಿಮಗೆ ಧ್ಯಾನ ಮಾಡಿದೆವು, ತಂದೆಯಾದ ದೇವರು ಸಹ ನಿನ್ನ ತಪ್ಪನ್ನು ಕ್ಷಮಿಸೋದಿಲ್ಲ. ನಿನ್ನ ಸ್ನೇಹಿತೆ ಯಾರೇ ಆಗಿರ್ಬೋದು, ನಿಮ್ಮ ಪಾಸ್ಟರ್ ಆಗಿರ್ಬೋದು, ನಿಮ್ಮ ಬಂಧುಗಳಾಗಿರ್ಬೋದು, ಆಪ್ತ ಮಿತ್ರರಾಗಿರ್ಬೋದು, ಯಾರೇ ನಿಮ್ಗೇನೇ ತಪ್ಪು ಮಾಡಲಿ ನೀವು ಕ್ಷಮಿಸಲೇಬೇಕು, ಅವನ್ನ ಪ್ರೀತಿಸಲೇಬೇಕು. ಯಾಕೆಂದರೆ ನೀನೇನೇ ತಪ್ಪು ಮಾಡಿದ್ರು, ನೀನೇನೇ ಪಾಪ ಮಾಡಿದ್ರು, ಯೇಸು ಸ್ವಾಮಿಯನ್ನು ಕ್ಷಮಿಸಿದ್ದಾನೆ, ನೀನು ಹಾಗೇ ಕ್ಷಮಿಸಬೇಕು, ಹಾಗೇ ಪ್ರೀತಿಸಬೇಕು. ಯಾತಕ್ಕೆ ನಮಗೆ ಕ್ಷಮಾಪಣೆ ಕೊಡಲಿಕ್ಕಾಗಲ್ಲ ಅಂದರೆ, ನಾವು ಪವಿತ್ರ ಆತ್ಮನಲ್ಲಿ ಮರು ಹುಟ್ಟಲಿಲ್ಲವಾದರೆ ನಮಗೆ ಕ್ಷಮಾಪಣೆ ನೀಡಲಿಕ್ಕೆ ಆಗಲ್ಲ. ಏನಪ್ಪ ಮರು ಹುಟ್ಟೋದು? ಹೌದು, ಪವಿತ್ರ ಆತ್ಮನಲ್ಲಿ ಮರು ಹುಟ್ಟಿದಾಗ, ನಾವು ಮರು ಎತ್ತಲ್ಪಟ್ಟಾಗ, ದೇವರಾತ್ಮನಿಂದ, ದೇವರ ವಾಕ್ಯದಿಂದ ನಾವು ಎತ್ತಿದಾಗ ನಾವು ಹಳೆಯದೆಲ್ಲ ಹೋಗುತ್ತದೆ. ನಮ್ಮ ಹಳೆಯ ಸ್ವಭಾವಗಳು ಚೆನ್ನಾಗಿ ಗೊತ್ತುಂಟು. ಕೊರಿಂಥದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಹಳೆಯದೆಲ್ಲ ಹೋಗಿ ನೂತನವಾಯಿತು. ಏನು ನೂತನವಾಯಿತು? ನಿನ್ನ ಜೀವಿತ, ನಿನ್ನ ಹಳೆಯ ಪಾಪದ ಜೀವಿತ ಹೋಗಿ ಅದು ನಿನ್ನ ಪರಿಶುದ್ಧ ಜೀವಿತವಾಗಿ ಮಾರ್ಪಡುತ್ತದೆ. ಪ್ರಿಯರೇ, ನೀನು ಪರಿಶುದ್ಧನಾಗಿ ಜೀವಿಸ್ತೀಯ. ಮೊದಲನೆಯ ಪ್ರೀತಿ, ನಿನ್ನ ದೇವರ ಪ್ರೀತಿ ಉಂಟಾಗ್ತದೆ. ರೋಮಾಪುರದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ ಆ ಪವಿತ್ರಾತ್ಮನ ಪ್ರೀತಿ ರಸವು ನಿಮ್ಮ ಹೃದಯಗಳಲ್ಲಿ ಧಾರಾವಾಗಲಿ ಸುರಿದಿದೆಯಲ್ಲ. ಯಾತಕ್ಕಾಗಿ? ಕ್ಷಮಿಸಲಿಕ್ಕಾಗಿ, ಕರುಣಿಸಲಿಕ್ಕಾಗಿ, ದಯೆಯನ್ನು ತೋರಿಸಲಿಕ್ಕಾಗಿ. ಯಾವ ರೀತಿಯಾಗಿ ಈ ಒಂದು ಅರಸನ ಮೇಲೆ ಕನಿಕರ ಪಟ್ಟನು, ಅವನನ್ನು ಪ್ರೀತಿಸ್ತಾ, ಅವನ ಗೋಳಾಟವನ್ನು ನೋಡ್ದ, ಅವನ ಕಣ್ಣೀರನ್ನು ನೋಡ್ದ, ಕ್ಷಮಿಸಿಬಿಟ್ಟ. ಇದೇ ರೀತಿ ಸ್ವಭಾವ ಈ ಕ್ಷಮಾಪಣೆ ಹೊಂದಿದಂಥ ವ್ಯಕ್ತಿಗೆ ಇರಲಿಲ್ಲ. ಅವನು ಒಳಗಡೆ ಆ ಒಂದು ಕೋಪ, ಆ ಒಂದು ಪಾಪಗಳು ಇದ್ದಿದ್ದರಿಂದ ಆ ಕ್ಷಮಾಪಣೆ ನೀಡಲಿಕ್ಕೆ ಆಗಲಿಲ್ಲ. ನೋಡಿ, ನಂತರ ನಿನಗೆ ಶಿಕ್ಷೆ ಕೊಟ್ಟನು. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಮಗೆ ಯಾರೇ ಲೋಕದವರೇ ತಪ್ಪು ಮಾಡಿರ್ಬೋದು, ಸಹೋದರೇ ತಪ್ಪು ಮಾಡಿರ್ಬೋದು, ಕ್ಷಮಿಸಿ, ಹೃದಯಪೂರ್ವಕವಾಗಿ ಕ್ಷಮಿಸಿ ಅನ್ನೋದು ಅರ್ಥ ಏನಂದರೆ ಮರೆತು ಬಿಡುವಂಥದ್ದು.
ನಾವು ಪರಲೋಕದ ನಾವು ದೇವರ ಬಳಿಗೆ ನಾವು ಈ ಲೋಕದಲ್ಲಿ ನಿದ್ರೆ ಹೋದಾಗ ಅಂದರೆ ಲೋಕದ ಜೀವಿತವನ್ನು ಮುಗಿಸಿ ನಾವು ಪರಲೋಕಕ್ಕೆ ಎತ್ತಲ್ಪಟ್ಟಾಗ ಆತನು ನಮ್ಮನ್ನು ಖಂಡಿತವಾಗಿಯೂ ನಮ್ಮನ್ನು ಕ್ಷಮಿಸುತ್ತಾನೆ. ನೀನು ಆ ತಪ್ಪು ಮಾಡಿದೆ, ಈ ತಪ್ಪು ಮಾಡಿದೆ ಅಂತ ಖಂಡಿತವಾಗಲೂ ನಿನಗೆ ಕೇಳುವುದಿಲ್ಲ. ಇವತ್ತು ಕೂಡ ಕೇಳಿದೆ. ಯಾಕಂದರೆ ನಾವು ಕಳೆದ ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೆವು. ಆ ತಪ್ಪಿ ಹೋದ ಮಗ ಬಂದಾಗ, ಅಯ್ಯೋ ನೀನು ಅದನ್ನೆಲ್ಲ ಮಾಡಿದೆ, ನೀನು ದುಡ್ಡೆಲ್ಲ ಕಿತ್ಕೊಂಡು ಹೋದೆ, ನನ್ನ ಆಸ್ತಿಯೆಲ್ಲ ಹಾಳು ಮಾಡಿದೆ, ನಾನು ಕೆಟ್ಟ ಹೆಸರು ತಂದೆ, ಏನನ್ನೂ ಹೇಳಿಲ್ಲ, ತಬ್ಬಿಕೊಂಡು ಮುತ್ತಿಟ್ಟು ನಿಲುವಂಗಿಯನ್ನು ಕೊಟ್ಟು ಉಂಗುರವನ್ನು ತೊಡಿಸಿದ ಎಂಬುದಾಗಿ ಬರೆಯಲ್ಪಟ್ಟಿದೆ. ಎಂಥ ಒಂದು ಒಳ್ಳೆಯ ತಂದೆ. ಅದೇ ರೀತಿ ಈ ವಾಕ್ಯದಲ್ಲೂ ಕೂಡ ಅಷ್ಟೇ ಪ್ರಿಯರೇ, ದಯಮಾಡಿ ಕ್ಷಮಿಸುವವರಾಗಿರಿ, ಕರುಣಿಸುವವರಾಗಿರಿ, ಪ್ರೀತಿಸುವವರಾಗಿರಿ. ನಮ್ಮಲ್ಲಿ ಕೋಪ ಇದೆ, ನಾವು ಕ್ಷಮಾಪಣೆ ಕೊಡಲಿಕ್ಕಾಗೋದಿಲ್ಲ. ನಮ್ಮಲ್ಲಿ ಹೊಟ್ಟೆ ಕಿಚ್ಚಿದರೆ ಕ್ಷಮಾಪಣೆ ಕೊಡಲಿಕ್ಕಾಗೋದಿಲ್ಲ. ಒಂದು ಪಾಪ ನಮ್ಮಲ್ಲಿ ಇರುವುದಾದರೆ ಅದು ಅನೇಕ ಪಾಪಗಳು ನಿಮ್ಮಲ್ಲಿ ಹುಟ್ಟಿಕೊಳ್ತೇವೆ. ಯಾಕೆ ಕ್ಷಮಾಪಣೆ ಕೊಡಲಿಕ್ಕಾಗೋದಿಲ್ಲ? ನೀನು ಅವನ ಮೇಲೆ ಜಲಸ್ಸು, ಅವಳ ಮೇಲೆ ಜಲಸ್ಸು, ಹೊಟ್ಟೆ ಕಿಚ್ಚು. ಕ್ಷಮಿಸೋಕ್ಕಾಗಲ್ಲ. ಹೊಟ್ಟೆ ಕಿಚ್ಚಿದರೆ ಕ್ಷಮಿಸೋಕ್ಕಾಗಲ್ಲ. ಯೇಸು ಕ್ರಿಸ್ತನಲ್ಲಿ ಕೇಳಿಕೊಳ್ಳಿ, ನನಗೆ ಹೃದಯವನ್ನು ಕೊಡಪ್ಪ ಎಂಬುದಾಗಿ. ಆ ಒಂದು ಫಲ ವಾಕ್ಯದಲ್ಲಿ ನೋಡುತ್ತೇವೆ. ಆ ಪ್ರೀತಿ, ಕ್ಷಮೆ, ದಮೆ, ವಾಕ್ಯದ ಫಲ, ಪವಿತ್ರಾತ್ಮನ ಫಲಗಳು ಗಲಾತ್ಯೆಯಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ಕ್ಷಮೆ, ದಮೆ, ನಂಬಿಕೆ, ಸಾಧುತ್ವ, ಆ ತಗ್ಗುವಿಕೆ, ಪ್ರೀತಿ ಅನೇಕ ಬರೆಯಲ್ಪಟ್ಟಿದೆ ಪ್ರಿಯರೇ. ಆ ಫಲಗಳು ನಮ್ಮಲ್ಲಿ ಉಂಟಾಗಬೇಕು. ಮುಖ್ಯವಾಗಿ ಕ್ಷಮಾಪಣೆ. ನಿನ್ನ ಸಹೋದರನ ಕ್ಷಮಿಸಿದ್ದೀಯಾ? ವಾಕ್ಯದಲ್ಲಿ ನೋಡ್ತೇವೆ. ಸೊ ಆಗ ನಿನ್ನ ತಪ್ಪಿದೆ, ಫಸ್ಟು ಹೋಗಿ ನಿನ್ನ ಕಾಣಿಕೆನ ನನ್ನ ಸನ್ನಿಧಿಗೆ ಸಲ್ಲಿಸೋ ಬದಲು ಫಸ್ಟು ಹೋಗಿ ನಿನ್ನ ಸಹೋದರನ ಕ್ಷಮಾಪಣೆ ಕೇಳಪ್ಪ, ಅವನ ಜೊತೆ ಒಂದಾಗು. ಯಾತಕ್ಕಾಗಿ ಯೇಸು ಕ್ರಿಸ್ತರು ಈ ರೀತಿ ಹೇಳ್ತಾರೆ ನೋಡಿ? ಕ್ಷಮಾಪಣೆ ಅನ್ನೋಂಥದ್ದು ಬಹಳ ಮುಖ್ಯ. ಅದು ನಮ್ಮ ಆಶೀರ್ವಾದಗಳನ್ನು ತಡೆಯನ್ನು ತರ್ತದೆ. ಅಕ್ಷಮಾಪಣೆ ಇಟ್ಕೊಂಡು ಎಷ್ಟೋ ಜನಗಳ ಜೀವಿತದಲ್ಲಿ ಇವತ್ತು ಆಶೀರ್ವಾದ ಇಲ್ಲ. ಯಾತಕ್ಕೆ? ಪ್ರಾರ್ಥನೆಯಲ್ಲಿ ಉತ್ತರವಿಲ್ಲ. ನಮ್ಮಲ್ಲಿ ಅಕ್ಷಮಾಪಣೆ ಇದ್ದರೆ ನಾವು ಉದ್ಧಾರ ಆಗೋಕ್ಕಾಗಲ್ಲ. ಎಲ್ಲ ರೀತಿಯಾದ ಪಾಪಗಳು ಅಕ್ಷಮಾಪಣೆ ಹಿಂದುಗಡೆ ಇರುತ್ತೆ ಪ್ರಿಯರೇ. ನೀವು ವಾಕ್ಯವನ್ನು ತೆಗೆದು ಧ್ಯಾನ ಮಾಡಿ. ಯಾತಕ್ಕಾಗಿ? ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ನೀನು ಐಶ್ವರ್ಯವಂತನಾಗು, 20 ಕಾರು 20 ಬಂಗ್ಲೆ ತಗೋ ಅಂತ ಏನು ಹೇಳಿಲ್ಲ. ಏನು ಹೇಳಿದ್ರು? ಕ್ಷಮಿಸು ತಂದೆಯೇ. ಯಾತಕ್ಕಾಗಿ ಅಂದರೆ ನಮ್ಮ ಪಾಪಗಳು, ನಮ್ಮ ಅಪರಾಧಗಳು, ಅದಕ್ಕಾಗಬೇಕಾಗಿರೋ ದೊಡ್ಡ ಬಹುಮಾನ ನಮಗೆ ನರಕ. ಆ ಹೇಳಿದಂಥ ಮಾತು ತಂದೆಯಾದ ದೇವರು ಅದನ್ನು ಸ್ವೀಕರಿಸಿದರು. ತಂದೆಯಾದ ದೇವರು ಅದನ್ನು ಒಪ್ಪಿಕೊಂಡನು, ನಮ್ಮ ಕ್ಷಮಾಪಣೆಯನ್ನು ಕೊಟ್ಟನು. ಮಗನನ್ನಾಗಿ ನಮ್ಮನ್ನು ಮಾರ್ಪಡಿಸಿಕೊಂಡಿದ್ದಾನೆ ಪ್ರಿಯರೇ. ಈ ದಿನವೂ ಹಾಗೆಯೇ ದಯಮಾಡಿ ಕ್ಷಮಿಸಿರಿ. ನೋಡಿ, ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೋಬನಿಗೆ ತನ್ನ ಸ್ನೇಹಿತರು ಅನೇಕರು ಆತನನ್ನು ಹೀಯಾಳಿಸ್ತಾರೆ. ನಂತರ ಆತನು ಅವ್ರಿಗೆ ವಿಜ್ಞಾಪನೆ ಮಾಡಿದಾಗ ಅವನು ಕಳೆದದ್ದೆಲ್ಲ 10ರಷ್ಟು ಅವನಿಗೆ ದಯಪಾಲಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿನಗೆ ನೋಯಿಸಿರೋರಿಗೆ ಅದಕ್ಕೂ ನಿಮ್ಮ ಹಿಂಸಿಸೋರಿಗೂ ಶಪಿಸದೆ ಆಶೀರ್ವದಿಸಿರಿ ಅಂತ ದೇವರಿದೆ. ಸೊ ಆಗ ನಾವು ಕ್ಷಮಾಪಣೆ ನೀಡಿದ್ರೆ ನಾವು ಆಶೀರ್ವಾದ ನೀಡಲಿಕ್ಕಾಗೋದು. ಇಲ್ಲೋ ನಾವು ಕ್ಷಮಿಸ್ಲಿಕ್ಕಾಗತ್ತಾ? ಅವನ ಆಶೀರ್ವಾದ ಮಾಡಲಿಕ್ಕಾಗತ್ತಾ? ಹಾಗಾದರೆ ಕ್ಷಮಾಪಣೆ ಅನ್ನುವಂಥದ್ದು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಬಹುಮುಖ್ಯ. ದೇವರು ನಮ್ಮನ್ನು ಕ್ಷಮಿಸಿದ್ದಾನೆ, ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಹಾಗೇನು ಇನ್ನೊಬ್ಬರನ್ನು ಏನೇ ಪಾಪ ತಪ್ಪು ಮಾಡಿದರು, ನಿಮ್ಗೆ ಅವ್ರು ಏನೇ ನೋಯಿಸಿದ್ರು, ನಿಮಗೆ ಬೇರೆ ಆಪ್ಷನ್ ಇಲ್ಲ, ನೀವು ಕ್ಷಮಿಸಲೇಬೇಕು. ಬಿಡಪ್ಪ ಕ್ಷಮಿಸಿದ್ದೀನಿ ಅಂತಲ್ಲ, ದೇವರು ನಿಮ್ಮ ಹೃದಯವನ್ನು ನೋಡ್ತಾನೆ. ಕ್ಷಮಿಸಿದ್ರೆ ನೀವು ಅವ್ರ ಜೊತೆ ಮಾತಾಡ್ತೀರಾ, ಅವ್ರ ಜೊತೆ ಪ್ರೀತಿ ಮಾಡ್ತೀರಾ, ಅವ್ರ ಜೊತೆ ನೀವು ಊಟ ಮಾಡ್ತೀರಾ. ಕೆಲವರು ಹೇಳ್ಬಿಟ್ಟಿದ್ರಲ್ಲಪ್ಪ, ಇಲ್ಲ ನಿಮ್ಗೆ ಆ ರೀತಿ ಆಗುತ್ತೆ. ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಪರಲೋಕ ಮಕ್ಕಳಿಗೆ ಹೋಲಿಸಿ ಯೇಸು ಸ್ವಾಮಿ ಹೇಳ್ತಾರೆ, ಮಕ್ಕಳನ್ನು ಬಿಡಿರಿ, ಪರಲೋಕ ರಾಜ್ಯ ಅವರದ್ದು. ಯಾತಕ್ಕಾಗಿ? ಮಕ್ಕಳಂತೆ ಹೃದಯ ನಮಗಿರಬೇಕು. ಇವತ್ತು ನಿಮ್ಮ ಮಗುಗೆ ಒಂದೇಟು ಹೊಡಿರಿ, ಆ ಮಗು ಮರೆತು ಒಂದು 10 ನಿಮಿಷ ಆದಮೇಲೆ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಬರುತ್ತೆ. ತನ್ನ ಅಪ್ಪ ಅಮ್ಮ ಹೊಡೆದ ಏಟನ್ನು ಮರ್ತೇ ಬಿಟ್ಟಿರುತ್ತೆ. ಆ ಪ್ರೀತಿಯನ್ನು ಹುಡ್ಕೊಂಬರುತ್ತೆ. ನಾವು ಅದೇ ರೀತಿ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಏನು ಸಿಗುತ್ತೆ ಹೇಳಿ ಈ ಒಂದು ಜಗಳ ಆಡಿಕೊಂಡು, ಅಕ್ಷಮಾಪಣೆ ಇಟ್ಕೊಂಡು? ಬೇಡ, ಇದನ್ನು ಮರೆತು ಬಿಡಿ. ಯೇಸು ಸ್ವಾಮಿ ಕ್ಷಮಿಸಿದಾಗೆ ಇನ್ನೊಬ್ಬರನ್ನು ಕ್ಷಮಿಸಲಿಕ್ಕೆ ಆ ಹೃದಯ ಕೊಡಪ್ಪ ಎಂಬುದಾಗಿ ಕೇಳೋಣ ಪ್ರಿಯರೇ. ಕರ್ತನು ಡೆಫಿನೆಟ್ ಆಗಿ ನಿಮಗೆ ಕೊಡ್ತಾನೆ. ನೋಡಿ, ಅದೇನಾಗತ್ತೆ ಅಂತಂದರೆ, ನೀನು ಅಕ್ಷಮಾಪಣೆ ಇರುವುದಾದರೆ ದೇವರು ಹೇಗೆ ನೀನು ಕ್ಷಮಿಸ್ತಾನೆ, ಅದೇ ರೀತಿ ನಿನ್ನನ್ನು ಕೂಡ ಆತನು ಕೇಳ್ತಾನೆ. ನಾವು ಏನೂ ಉತ್ತರ ಹೇಳಲಿಕ್ಕಾಗಿಲ್ಲ. ಆ ದಿನ ನಾವು ನಿಂತಾಗ ಕ್ಷಮಾಪಣೆ ಇಲ್ಲದೆ ನಾವು ದೇವರ ಬಳಿ ಹೋಗಲಿಕ್ಕೆ ಆಗೋದೇ ಇಲ್ಲ. ಇವತ್ತಿನ ಕ್ಷಮಿಸೋಣ, ಒಬ್ಬರನ್ನೊಬ್ಬರು ಕ್ಷಮಿಸೋಣ, ಪ್ರೀತಿಸೋಣ. ಕ್ಷಮಾಪಣೆ ಅನ್ನುವಂಥದ್ದು ನಮ್ಮ ಆಶೀರ್ವಾದಗಳಿಗೆ ತಡೆಯಾಗಿರುತ್ತೆ. ಇವತ್ತೇ ನೀವು ಕ್ಷಮಿಸಿಬಿಡಿ. ಪ್ರಾರ್ಥಿಸೋಣ.
ತಂದೆಯಾದ ದೇವರ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನ ಕೃಪಾ ಸಿಂಹಾಸನಕ್ಕೆ ನಾವೆಲ್ಲರೂ ಬರುತ್ತೇವಪ್ಪ. ಕರ್ತನೇ ನಿನಗೆ ಸ್ತೋತ್ರ. ಸ್ವಾಮಿಯಲ್ಲಿ ಕೇಳುತ್ತಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸು. ಅಕ್ಷಮಾಪಣೆ ಹೃದಯ ಇರುವುದಾದರೆ ಕ್ಷಮಾಪಣೆ ಹೃದಯವನ್ನಾಗಿ ಅವನು ಮಾರ್ಪಡಿಸು. ಅಕ್ಷಮಾಪಣೆಯು ಬಹು ಕೆಟ್ಟದಾದ ಪಾಪ ಆಗಿದೆಯಲ್ಲ ಸ್ವಾಮಿ, ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಅಪ್ಪ ಅಕ್ಷಮಾಪಣೆಯನ್ನು ಉಳ್ಳವರು ಎಲ್ಲಿಗೆ ಹೋಗ್ತಾರೆ ಎಂಬುದಾಗಿ ನೀನು ತಿಳಿಸ್ಕೊಟ್ಟೆ ಸ್ವಾಮಿ. ಅವರು ನರಕಕ್ಕೆ ಬಾಧ್ಯರಾಗ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟೆ. ಅವನ ದೇವರು ಕ್ಷಮಿಸದೇ ಇಲ್ಲ ಎಂಬುದಾಗಿ ತಿಳಿಸಿಕೊಟ್ಟೆ. ಅದೇ ರೀತಿ ಇನ್ನು ಹಾಗೆ ನಾವು ಕ್ಷಮಿಸುತ್ತೇವಪ್ಪ. ಈಗ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ, ನನ್ಗೆ ಯಾರ್ಯಾರೆಲ್ಲ ತಪ್ಪು ಮಾಡಿದರೂ ನಾವು ಕ್ಷಮಿಸುತ್ತೇವಪ್ಪ. ಓ ಕರ್ತನೆ, ನಾವು ಅವನು ಆಶೀರ್ವದಿಸ್ತೇವೆ ಸ್ವಾಮಿ. ಹೌದಪ್ಪ, ಇಲ್ಲಿ ಕೇಳ್ತವ್ರು ಎಲ್ಲರನ್ನೂ ಕೂಡ ಆಶೀರ್ವದಿಸು. ಅವರ ಜೀವಿತವನ್ನು ಆಶೀರ್ವದಿಸು. ಅಕ್ಷಮಾಪಣೆ ಹೃದಯವನ್ನು ತೆಗೆದುಹಾಕು. ಕ್ಷಮಿಸುವ ಹೃದಯವನ್ನು ಕೊಡು ಸ್ವಾಮಿ. ಅವರ ಜೀವಿತದಲ್ಲಿ ಓ ಕರ್ತನೆ, ಏನೇನೆಲ್ಲ ಒಂದು ಆಶೀರ್ವಾದ ಸ್ಟಾಪ್ ಆಗಿದೆ ಇದುವರೆಗೂ, ಆಶೀರ್ವಾದಗಳು ಬರಲಿ ಸ್ವಾಮಿ. ಅದ್ಭುತಗಳು ನಡೆಯಲಪ್ಪ, ಬಿಡುಗಡೆ ಉಂಟಾಗಲಿ ಸ್ವಾಮಿ. ಕಣ್ಣೀರುಗಳು ಒರೆಸಲ್ಪಡಲಿ ಕರ್ತನೆ ಸ್ವಾಮಿ. ಬಗೆಹರಿಸಲಾಗದ ಸಮಸ್ಯೆಗಳು ಅದು ಬಗೆಹರಿಸಲ್ಪಡಲಿ ಕರ್ತನೆ. ಓ ನಿನ್ನ ನಾಮ ಮಹಿಮೆ ಹೊಂದಲಿ. ಅನಾರೋಗ್ಯದಿಂದ ಬಳಲ್ತಾರೋರಿಗೆ ಆರೋಗ್ಯವನ್ನು ಕೊಡು ಸ್ವಾಮಿ. ಅಕ್ಷಮಾಪಣೆ ಇರೋದಾದ್ರೆ ನಾವು ಅನಾರೋಗ್ಯದಲ್ಲಿ ಬಳಲ್ತೇವೆ ಸ್ವಾಮಿ. ನಮ್ಮ ಹೆಲ್ತ್ ಇರಲ್ಲ ಸ್ವಾಮಿ, ನಾವು ಖುಷಿಯಾಗಿರೋಕ್ಕಾಗಲ್ಲಪ್ಪ ಕರ್ತನೆ ಸ್ವಾಮಿ. ಹೌದಪ್ಪ ಕರ್ತನೆ, ನಾವು ಕ್ಷಮಿಸ್ತೇವೆ, ಪ್ರೀತಿಸ್ತೇವೆ, ನಿನ್ನ ಹಾಗೆ ಪ್ರೀತಿಸಿ ಕ್ಷಮಿಸ್ತೇವೆ, ಮರೆತು ಬಿಡ್ತೇವೆ ಸ್ವಾಮಿ. ಓ ಕರ್ತನೆ, ಓ ಸ್ವಾಮಿ, ಕೇಳಿದೆವಾ ಎಲ್ಲರನ್ನೂ ಕೂಡ ಆಶೀರ್ವದಿಸು. ಅವರ ಜೀವಿತವನ್ನು ಆಶೀರ್ವದಿಸು. ಸಾಕ್ಷಿಯನ್ನಾಗಿ ನಿಲ್ಲಿಸು. ಅವರ ಕುಟುಂಬದ ವಿರುದ್ಧವಾಗಿ, ಅವರ ವೈಯಕ್ತಿಕ ಜೀವಿತದ ವಿರುದ್ಧವಾಗಿ ಏನೇ ಕೆಡುಕನ ವೈರ್ಯ ಕಾರ್ಯಗಳಿದ್ದರೂ ಅದರ ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗಿ ಹೋಗಲಿ ಕರ್ತನೆ. ನಿನಗೆ ಮಹಿಮೆ ಆಗಲಿ. ಥ್ಯಾಂಕ್ ಯು ಆಲ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.